ನೀವು ನೋಡಿದ್ರೆ ನಿಂತಿರಿ, ದೊಡ್ಡ ಸಾಕಾರ ನೋಡಿದ್ರೆ ಕುಂತಾರ, ಏನು ಹೊಟ್ಟೆ ಹೇಳ್ತಾನೆ ಇಲ್ಲ, ಅಯ್ಯಮ್ಮ ನೋಡಿದ್ರೆ ಕಟಾಕಿರಿ, ಏನು ವಿಚಾರ ಐತಿ? ಇಲ್ಲಿಯ ಅಮ್ಮ ಕುಂತಾಳಲ್ಲ, ಪರಮ ಪತಿವ್ರತೆ ಥರ ನಿಂತಾಳಲ್ಲ, ಕುಂತಿರೋದಲ್ಲ ನಿಂತಾಳಲ್ಲ. ಹಾಕಿದ್ದು ಹೊಟ್ಟೆ ಜಾಸ್ತಿ ಆಗ್ಬಿಟ್ಟೈತಿ. ಆ ಅಮ್ಮ ದೇವ್ರ ಹೆಸ್ರು ಹೇಳ್ಕೊಂಡು ಮಂದಿಗೆಲ್ಲ ಮೋಸ ಮಾಡೋದು, ರೊಕ್ಕ ಕೀಳೋದು, ಸೀರೆ ತಂದ್ಕೊಡು, ಅದು ತಂದ್ಕೊಡು, ಇದು ತಂದ್ಕೊಡು ಅಂತೇಳಿ ನಾಟಕ ಮಾಡೋದು ಇಂಥವು ಮಾಡ್ತಿದ್ಲಂತ. ಅದಕ್ಕೆ ಒಟ್ಟ ಅವ್ರ ಮಗ ಹಿಡ್ದಾನ, ಅವರು ಶಿವಪ್ಪ ಅಂತವನ್ನೆಲ್ಲ ಆತ ಹಿಡ್ದಾನ. ಎಲ್ಲೋ ಕೆಲಸ ಐತೆ ಅಂದ್ಬಿಟ್ಟು ಹೋಗ್ಬಿಟ್ಟು ಆತ, ನೀವು ಪಂಚಾಯತಿ ಮಾಡ್ರಿ ಅಂತೇಳಿ ಒಟ್ಟ ಏನು ಮಾಡ್ಬೇಕು ಊರು ಮಂದಿ ಎಲ್ಲ ತೀರ್ಮಾನ ಕೊಡ್ರಪ್ಪ. ಅಯ್ಯಯ್ಯಪ್ಪ, ನಮ್ಮೂರು ಹೆಂಗಸ್ರ ಹಿಂಗಂದ್ರೆ ಹಿಂಗಂತಾರಪ್ಪ. ಒಟ್ಟ ಬೇಸ್ ಮಾತಾಡ್ಬೇಕಿಲ್ಲ ಅಂದ್ರೆ ನನಗೆ ಕೆರೆ ತಕೊಂಡು ಜ್ವರ ಬರೋ ಮಟ್ಟ ಕುಡಿಯಂಗವ್ರ. ಬೇಡಪ್ಪ ಬೇಡ, ಒಟ್ಟ ಸುಮ್ಕಿರೋದ ಒಳ್ಳೇದೈತಿ. ಹಣ್ಣು ಮಾತಾಡ್ಕೊಂತಾರೆ ದೊಡ್ಡವ್ರಂತ ಅವ್ರಿಬ್ರು ಅವರಲ್ಲ, ಅದಕ್ಕೆ ಅವ್ರಿಬ್ರನ್ನ ಕುದುರಿಸಿನಿ. ನಾನು ಒಟ್ಟ ಇತ್ತಾಗ ನಿಂತ್ಕೊಂಡೀನಿ. ಹ್ಞೂ ಅದೇ ಕಣಕ್ಕೆ ಆಕಿನ ಕಟ್ಟಾಕಿವಲ್ಲ ಆಕಿನೇ. ಪರಮ ಪತಿವ್ರತ ಅಂತ ಹೇಳ್ಕೊಂಡು ನಿಂತಾಳಲ್ಲ ಆಕಿನಿಯೇ ದೇವ್ರ ಹೆಸ್ರು ಹೇಳ್ಕೊಂಡು ಮರದ ಮ್ಯಾಗ ಹತ್ತಿ, ನಾನು ಊರು ಮಾರಾಮಿದ್ದೀನಿ, ನಂಗೆ ಸೀರೆ ತಂದ್ಕೊಡು, ಅದು ತಂದ್ಕೊಡು, ಇದು ತಂದ್ಕೊಡು ಅಂತ ಒಟ್ಟ ಜಗಳ ಮಾಡೋಳಂತ. ಅದಕ್ಕೆ ನಮ್ಮೂರವ್ರು ಹಿಂಗೆ ನಂಬೇಡ್ರಿ ಬಿಡ್ಬೇಡ್ರಿ ಇಂಥವೆಲ್ಲ ಬರೀ. ಯಾಕಂದ್ರೆ ಮನುಷ್ಯರು ಮೈಯಾಕ ಯಾವ ದೇವರು ಬರೋಕ್ಕಿಲ್ಲ, ದೇವ್ರು ಬಂದಂಗೆ ಇರ್ಬೋದು ಅಷ್ಟ, ಯಾವ ದೇವರು ಬರೋಕ್ಕಿಲ್ಲ. ಯಾಕಂದ್ರೆ ಒಟ್ಟ ಮನುಷ್ಯನ ಸಾವು ಐತಿ, ಪ್ರತಿಯೊಬ್ರಿಗೂ ಸಾವು ಐತಿ ಅಂದ್ರೆ ಅವರು ದೇವ್ರು ಅಲ್ಲ. ಬರ್ಗೆ ತಕೊಂಡ್ ಎಲ್ಲಾರು ಪಟಿ 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 ನೋಡಿರಿ. ಇನ್ನೊಂದ್ಕಿತ ಯಾವ್ದು ಇಂತ ಕೆಲಸ ಮಾಡಬಾರ್ದು, ಒಟ್ಟ ಹಂಗ್ ಮಾಡ್ರಿ. ದೇವ್ರ ಹೆಸರು ಹಾಕೊಂಡು ಹಿಂಗ್ ಮಾಡ್ತಾರೇನಾ? ನಾವು ಅದಕ್ಕೆ ಊರು ಜನ ಎಲ್ಲ ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬಂದೀವಿ. ಎಲ್ಲರೂ ಸೇರಿ ಆಕೀಗ ಕತ್ತೆ ಮ್ಯಾಗ ಮೆರವಣಿಗೆ ಮಾಡಿಸ್ಬೇಕು, ಮತ್ತು ಮುಡಿ ಕೊಟ್ಟು ಅವಳು ಜುಟ್ಟೆಲ್ಲ ಕೊಟ್ಟು ಅವಳು ಪೇಟೆ ಎಲ್ಲ ತಗ್ಸಿ ಊರಾಗೆಲ್ಲ ಮೆರವಣಿಗೆ ಮಾಡಿಸ್ಬೇಕಂತ ತೀರ್ಮಾನ ತಗೊಂಡಿವಿ. ಅಲ್ಲ ನನ್ನ ಬೀಗ್ರೇನಪ್ಪ ಹಿಂಗೆ ಮಾತಾಡಕತ್ತಾರ? ತಲೆ ಮುಡಿ ಕೊಟ್ಟು ಊರಾಗೆಲ್ಲ ಮೆರವಣಿಗೆ ಮಾಡ್ತಾರೆ ಕತ್ತೆ ಮ್ಯಾಗ? ಯಪ್ಪ ಒಂದು ಶಿಕ್ಷಕ ಈ ಥರನ ಯಪ್ಪ ಪಕ್ಕದೂರಾಗ? ನಮ್ಮೂರೇ ಪರವಾಗಿಲ್ಲ, ಸುಮ್ಮನೆ ಅದು ಇದು ಕೂಲಿಗೆ ಇದು ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ. ಅಲ್ರಿ ಗೌಡ್ರ, ಪಕ್ಕದೂರ್ ಗೌಡ್ರಾಗಿಟ್ಕೊಂಡು ಈ ತರ ಮಾತಾಡಿದ್ರೆ ಹೆಂಗೆ ಹೇಳ್ರಿ? ಒಟ್ಟ ಹೆಣ್ಮಕ್ಳಿಗೆ ಮುಡಿ ಕೊಟ್ರೆ ಮತ್ತೆ ಬರಕ್ಕೆ ಒಂದು 3 ವರ್ಷ 4 ವರ್ಷ ಬೇಕು. ಹೆಣ್ಮಗ ಹಂಗ ತಿರ್ಬೇಕೇನ? ಒಟ್ಟ ಹೇಳೋದು ಅರ್ಥ ಮಾಡ್ಕೊಳ್ರಿ. ಬೇಕಾದ್ರೆ ಮೋರಿಗೆ ಹೊರಕಿಸ್ರಿ, ಆಕಿ ಕೈಯಾಗ ಮೋರಿ ಕಲ್ಲೆಲ್ಲ ನಾಯಿಸ್ರಿ, ಮೋರಿಯಾಗ ಕಸ ಎಲ್ಲ ತಾಕ್ಸ್ರಿ, ಕಲ್ ಗೋರಿಸ್ರಿ, ಇಂಥವೆಲ್ಲ ಮಾಡ್ರಿ. ಅದನ್ನ ಬಿಟ್ಟು ಇಲ್ಲ ದೇವಸ್ಥಾನದ ಗುಡಿಯಾಗೆಲ್ಲ ಕಸ ಬಳಿಬೇಕು ಹೋಗಿ ಅಂತ ಹೇಳ್ಕೊಡ್ರಿ. ಅದನ್ನ ಬಿಟ್ಟು ಮುಡಿ ಕೊಟ್ಟು ಕತ್ತೆ ಮೇಲೆ ಮೆರವಣಿಗೆ ಮಾಡ್ಬಿಟ್ರೆ ಆಕಿಗೆ ಮಾಡಿರೋದೆಲ್ಲ ಬಿಟ್ಟು ಹೋಗುತ್ತಾ? ಇನ್ನ ತಲೆಯಾಗ ಹುಚ್ಚಿಯಾಗಿ ಇಟ್ಕೊಂಡು ನಿಮಗೆ ದ್ವೇಷ ಮಾಡ್ತಾಳೆ ಮತ್ತೆ. ಇಲ್ಲ ಸುಮ್ಕಿರತ್ಕೆ ಅತ್ತೆ. ಪಕ್ಕದೂರು ಗೌಡ್ರು ಸಾವುಕಾರ ಎಲ್ಲ ತೀರ್ಮಾನ ತಗೊಂಡ್ರೆ ಒಳ್ಳೇದೈತಿ. ಸುಮ್ಮನೆ ಮುಡಿ ಕೊಟ್ಟು ತಿರುಗಿಸ್ಬೇಕು, ಹಂಗಾದ್ರಿ ಬುದ್ಧಿ ಕಲಿದಿಂತವ್ರೆಲ್ಲ. ಇಲ್ಲಾಂದ್ರೆ ಒಟ್ಟ ಕಲಿತಾರೇನ? ಹೆಣ್ಮಗ ಅಂತ ಓದಷ್ಟಿ ಇಂಥವೆಲ್ಲ ಜಾಸ್ತಿ ಆಗೋದು. ದೇವ್ರ ಹೆಸ್ರು ಹೇಳ್ಕೊಂಡು ದೇವ ಆಟ ಆಡೋದು. ಈ ವಿಚಾರದಲ್ಲಿ ಮಾತಾಡ ಇನ್ನ ಹಿರಿಯತ್ತಲ್ಲ ನೀನು. ಸುಮ್ಮನೆ ನಿಂತ್ಕೋಬೇಕು. ಬಂದು ಕರ್ಕೊಂಬರೋದು ಯಾಕೆ ನಿಮ್ಮ ಮೌನಿನ? ಬಂದು ಎಲ್ಲನೂ ಕೇಳಿಸ್ಕೊಂಡು ಮುಂದೆ ಕಲ್ತ್ಕೊಳ್ಳಿ, ಯಾರ್ಯಾರು ನ್ಯಾಯ ತೀರ್ಮಾನ ಮಾಡಬೇಕು ಅನ್ನೋದು ಕಲ್ತ್ಕೊಳ್ಳಿ ಅಂತ ಹೇಳಿ ಕರ್ಸೋದು. ಅದನ್ನ ಬಿಟ್ಟು ಒಟ್ಟ ನಿನ್ನ ಇಷ್ಟ ಬಂದಾಗ ನೀನು ತೀರ್ಮಾನ ಮಾಡಂತ ಬಗ್ಲಿಲ್ಲ ನಿಂಗೆ. ನಾಟಕ ಕೊಡ್ತೇನೆ ನೀನು? ಯಪ್ಪ ನಮ್ಮತ್ತೆ ನಿದ್ರಕೊಂಡು ನಾನು ಬದುಕೋದು ಒಟ್ಟ ಬೇಡಪ್ಪ. ಆಕೆ ಹೆಂಗಾರು ಮಾತಾಡ್ಕೊಳ್ಳಿ, ಸುಮ್ಮನೆ ತಪ್ಕೊಬಿಡ್ತೀನಿ. ಈ ಊರು ಸವಸನೆ ಬೇಡ, ಸುಮ್ಕೆ ಇದು ಬಿಡೋದೇ ಒಳ್ಳೆದೈತಿ. ಇಲ್ಲ ಅಂದ್ರೆ ದೊಡ್ಡ ಮಾತಾಡ್ತಾರೆ. ಇದು ಎಲ್ಲರೂ ಸೇರಿ ತೀರ್ಮಾನ ತಗೋಬೇಕಾಗಿರೋದು ಕಣ್ ಲಕ್ಷ್ಮಿ ಅಮ್ಮ. ನೀನು ನಾನು ಬೀಗ್ತಿ, ನೀವು ಬೀಗರು ಅಂತ ನಾವು ಒಟ್ಟ ತೀರ್ಮಾನ ತಗೊಳ್ಳೋದಲ್ಲ. ನಾನು ಮತ್ತು ಇವರು ಊರು ಗೌಡ್ರು ಎಲ್ಲರೂ ತೀರ್ಮಾನ ತಗೋಬೇಕು. ನಿಮ್ಮ ಒಪ್ಪಗ ಹೇಳ್ರಿ, ಯಾವುದಕ್ಕೆ ಒಪ್ಕೊಂತೀರಿ ಅಂತೇಳಿ. ಆಕಿನ ಮೊಟ್ಟೆಯಾಗಿ ಹೊಡೆದು ಇಡೀ ಊರಾಗ ಕತ್ತೆ ಮ್ಯಾಗ ಮೆರವಣಿಗೆ ಮಾಡಿಸಿ ಮುಡಿ ಕೊಟ್ಟು ಮೆರವಣಿಗೆ ಮಾಡಿಸ್ಬೇಕು. ಇಲ್ಲ ಒಟ್ಟ ನೀನು ಹೇಳ್ದಂಗೆ ಕಸ ಗೋರ್ ಹಾಕಿಸ್ಬೇಕು. ಒಟ್ಟೆ ಯಾವ್ದಾರು ಕಂತ್ರಿ ಹೇಳ್ರಪ್ಪ. ಏನು ಇದು ಕೂತ್ರೆ ಹೆಣ್ಮಕ್ಳೆಲ್ಲ ಹೆಣ್ಮಕ್ಳ ಪರವಾಗಿ ನಿಂತ್ಕೊಳ್ಳೋದು. ಅವಳು ಕಸ ಗೋರಾಕಿ ಮೋರಿ ಬಳ್ದು ಎಲ್ಲ ಮಾಡಬೇಕು. ಇವರೆಲ್ಲಾನು ಕೇಳ್ಕೊಬರ್ರಿ. ಇಲ್ಲ ಅಂದ್ರೆ ಇವ್ರ ಮನುಷ್ಯತ್ವನೇ ಇಲ್ಲ ಅಂತ ಅರ್ಥ. ಹೆಣ್ಮಕ್ಳನ್ನ ಹಂಗೆಲ್ಲ ಮಾತಾಡಬಾರ್ದು. ಬೇಕಾದ್ರೆ ಮಾಡ್ಲಿ, ಬೇಡ ಅಂತ ಅನ್ನಕ್ಕೆ ತಪ್ಪು ಮಾಡೋಳೆ, ಮಾಡಿಲ್ಲ ಅಂತಲ್ಲ. ಆಕೆ ಏನೋ ದುಡ್ಡಾಸೆಗೋಸ್ಕರ ಹಂಗೆ ಮಾಡೋಳೆ. ಅದನ್ನ ಬಿಟ್ಟು ಇಂಥವೆಲ್ಲ ಮಾಡ್ತೀನಿ ಅನ್ನೋದು ತಪ್ಪೈತಿ. ಅದಕ್ಕೆ ಹೇಳಕತ್ತಾನೆ, ಪ್ರತಿಯೊಬ್ಬರು ಇದಕ್ಕೆ ಒಪ್ಕೊಳ್ರಿ, ಸರಿನಾ? ನಿಮ್ಮ ಮನೇಲಿ ಹೆಣ್ಮಕ್ಳತನ ಐತಿ ಅಂದ್ರೆ ಒಪ್ಕೊಂತಾರ. ಇಲ್ವಾ ನಾವು ಗುಂಡದ ಒಬ್ಬಿತಾರ ಅಂದ್ರೆ ಹೆಂಗಾರು ಒಪ್ಕೊಳ್ಳಿ. ನಾನಂತೂ ನಮ್ಮ ಬೀಗರು ಮಾತಾಡಿದ ಕರೆಗೆ ಈ ಊರಿಗೆ ಪಕ್ಕದೂರು ಗೌಡ್ರು ನಮ್ಮ ಬೀಗ್ರು ಏನು ಮಾತಾಡೋರೆ, ನಾನು ಒಟ್ಟ ಅದ್ರ ಕಡೆಗೆ ಮಾತಾಡೋದು ನಾನು. ಅವ್ರು ಹೇಳ್ತಿರೋದು ಕರೆನೇ ಐತಿ. ಎಲ್ಲರಿಗೂ ಅವಳಿಗೆ ಮುಡಿ ಕೊಟ್ಟು ಎಲ್ಲರಿಗೂ ಮೊಟ್ಟೆ ಹೊಡೆದು ಆಕಿನ ಕತ್ತೆ ಮೆರವಣಿಗೆ ಮಾಡಿಸ್ಬೇಕು ಅಂತಲೇ ಇರೋದು. ಹೇಳ ಸುಂದ್ರ, ನೀನು ಯಾಕಡೆನಲ್ಲ? ನೀನು ಯಾರು ಹೇಳ್ದಂಗ? ನಾವು ಹೇಳ್ದಂಗ ಅವ್ರು ಹೇಳ್ದಂಗ? ಒಟ್ಟ ಹೆಣ್ಮಕ್ಳು ಪರವಾಗಿ ನಿಂತ. ಯಾಕಂದ್ರೆ ನಿಂತ ಹಿಡ್ದಿರೋ ತಾಯಿನ ಹೆಣ್ಣು, ನೀನು ನಿನ್ನ ಕಟ್ಕೊಂಡ್ರೋಳು ಹೆಣ್ಣು. ನಿಮ್ಗೆ ಹೆಣ್ಮಕ್ಳಾದ್ರೆ ಅದನ್ನು ಎಣ್ಣೆ ತಿಳ್ಕೊಂಬಿಡು. ಈ ಹೆಣ್ಣು ದೇಶದ ಕಂಡಿದ್ದಂಗ. ಒಟ್ಟ ನಾವು ಶಿಕ್ಷೆ ಕೊಡಬೇಡ್ರಿ ಅಂತ ಹೇಳಕತ್ತಿಲ್ಲ. ದೇವಸ್ಥಾನ ಕೊಡ್ಸೋದು, ಮಾಡೋದು, ಮಟ್ಟದು ಅಯ್ಯ ಅನ್ಸ್ರಿ, ಬೇಡ ಅಂತ ಅನ್ನಕ್ಕಿಲ್ಲ. ಆದ್ರೆ ಒಟ್ಟ ತಲೆ ಮುಡಿ ಕೊಡೋದು, ಮೊಟ್ಟೆ ತಗೊಂಡು ಹೊಡಿಯೋದು, ಅದನ್ನ ಬಿಟ್ಟು ಕತ್ತೆ ಮ್ಯಾಗ ಮೆರವಣಿಗೆ ಮಾಡೋದು ಇಂಥವೆಲ್ಲ ಮಾಡಬೇಡ್ರಿ. ಯಾರ ಪರ ನೀನು? ನಾನಂತೂ ಒಟ್ಟ ನಿನ್ನ ಪರನೇ ಕಾಣತ್ತೆ. ನಾನು ನಿನ್ನ ಪರ ನೀ. ಯಾಕಂದ್ರೆ ಹೆಣ್ಮಕ್ಳ ಬಗ್ಗೆ ಅಂತ ತೀರ್ಮಾನ ತಗೊಳಕ್ಕೆ ನೀನೇ ಒಬ್ಬಾಕಿನೇ ಸಾಕು. ನಾನಂತೂ ನಿನ್ನ ಪರ. ನಾನು ಲಕ್ಷ್ಮಿ ಪರವಾಗಿ ಅಪ್ಪ. ನನ್ನ ತಂಗಿ ಹೇಳ್ತಾಳ ಅಂದ್ರೆ ಕರೆನೇ ಹೇಳಿರ್ತಾಳ. ನಾವು ನಮ್ಮ ಲಕ್ಷ್ಮಿ ಪರವಾಗಿ. ನಾನು ನಮ್ಮ ಊರು ಹೆಣ್ಮಗಿನ ಪರವಾಗಿ ಯಾಕವ. ನಾನು ನಮ್ಮ ಊರು ಹೆಣ್ಮಗಿನ ಪರವಾಗಿ. ಆ ಹೆಣ್ಮಗ ಹೇಳ್ತಿರೋದು ಕರೆನೇ ಐತಿ. ಎಲ್ಲರೂ ಇದಕ್ಕೆ ಒಪ್ಕಮ್ಮ. ನಿಮ್ಮ ಒಪ್ಪಿಗೆ ಹೇಳ್ಬಿಟ್ರಪ್ಪ ಯಾರು ಏನೇನು ಅಂತೇಳಿ. ನಾನಂತೂ ನಮ್ಮ ಊರು ಗೌಡನ ಪರವಾಗಪ್ಪ. ನಮ್ಮ ಊರು ಗೌಡನ ಪರವಾಗ. ಯಾಕಂದ್ರೆ ನನ್ನ ಜೊತೆಗೆ ನಿಂತ ನಮ್ಮ ಊರು ಗೌಡ. ಇವಾಗ ನಮ್ಮೂರವ್ರನ್ನ ನಾವು ಬಿಟ್ಕೊಡ್ಬಾರ್ದು. ನಮ್ಮ ಗೌಡ ಹೇಳೋನಂದ್ರೆ ಅದು ಕರೆನೇ ಇರುತ್ತೆ. ನಾನಂತೂ ನಮ್ಮ ಗೌಡನ ಪರವಾಗಿ.
ಇನ್ನು ನನ್ನ ಹೆಂಡ್ರು ನಮ್ಮದು ಸಾವುಕಾರ ಹೆಂಡ್ತಿ ಎಲ್ಲ ನಮ್ಮ ಪರವಾಗಿ ಮಾತಾಡಿ. ನಾನಂತೂ ಆ ಹೆಣ್ಮಗ ಲಕ್ಷ್ಮಿ ಹೇಳಿದ ಪರವಾಗಿ ನಾನು ಒಟ್ಟ ಯಾರನ್ನೂ ಬಿಟ್ಕೊಡಕ್ಕಿಲ್ಲ ಹೆಣ್ಮಕ್ಳು ಅಂದ್ರೆ ಹೆಂಗಂತ ತಿಳಿಸಿ ಹೇಳೋಳ ನನಗೂ ಹೆಣ್ಮಕ್ಳವ ಯಾಕಂದ್ರೆ ನಮ್ಮ ಅತ್ತನೇ ಹೆಣ್ಣು ನನ್ನ ತಾಯಿನೂ ಹೆಣ್ಣು ನನ್ನ ಕೊಟ್ಟರೆ ಹೆಣ್ಣು ಒಬ್ಳು ಮಕ್ಕಳವಳ ನನ್ನ ಎತ್ತಿರೋಳು ಒಬ್ಬ ಮಕ್ಕಳವಳ ಹುಟ್ಟಿರೋಳು ಅಂತೀರಿ ಎತ್ತಿರೋಳು ಒಬ್ಬ ಮಕ್ಕಳವಳ ಎಲ್ಲರೂ ಹೆಣ್ಮಕ್ಳು ಅಂದ್ರೆ ಅಷ್ಟು ಇದ್ರಾಗ ಮಾಡಬಾರ್ದು ಕತೆ ಮ್ಯಾಗ ಮೆರವಣಿಗೆ ಮಾಡಿಸಿ ಮುಡಿ ಕೊಟ್ಟು ಮಾಡಿಸಿದ್ರೆ ಯಾರು ತಾನೇ ಸಹಿ ಅಂದ್ಬಿಡ್ತಾರೆ ನಾನು ಒಪ್ಪಕ್ಕಿಲ್ಲ ಇದಕ್ಕೂ. ಅಲ್ಲ ಇದು ಯಾಕೆ ಓದ್ತೀಯನಿಲ್ವಾ ಅವ್ರ ಪರವಾಗಿ ಅವ್ರ ಪರವಾಗಿಲ್ವಾ ನಾನು ಒಬ್ಳಿ ನಾನು ಮತ್ತು ಅವರು ಪಕ್ಕದವ್ರ ಸಾವುಕಾರ ಅಷ್ಟೇ ಹೇಳಿದ್ದು ಗೌಡನ ಪರವಾಗಿ ಅಯ್ಯೋ ಭಗವಂತ. ನಾನು ಅಷ್ಟೇ ಲಕ್ಷ್ಮಿ ಪರವಾಗಿ ನಿಂತ್ಕೊಳ್ಳೋದು ನಾನು ಒಂದು ಹೆಣ್ಮಗ್ಳಾಗ ಇಟ್ಕೊಂಡು ಬಿಡುವತ್ತಾಗ ಮಾಡಿ ತಪ್ಪೈತಿ ಇಲ್ಲ ಅಂತ ಹೇಳಕತ್ತಿಲ್ಲ ಆ ಹೆಣ್ಮಗ ಹೇಳ್ತಿರೋದು ಕರೆ ಐತಿ ಐ ಅನ್ಸು ಬೇಡ ಅನ್ನಕ್ಕಿಲ್ಲ ಊರಾಗ ಕರ್ಕೊಂಡೋಗಿ ಐ ಅನ್ಸ್ಬೇಕು ಕಸ ಗುಡಿಸಿ ಮಾಡಿಸಿ ಮೂರಿಕಾಯಿ ಕ್ಲೀನ್ ಮಾಡಿಸಿ ಎಲ್ಲನೂ ಕಲ್ಲು ಪಲ್ಲ ಹಾಯಿಸಿ ಮೂರಿಗಿರಿ ಕ್ಲೀನ್ ಮಾಡಿಸಿ ಎಲ್ಲನೂ ಮಾಡಿಸುವ ಅದನ್ನ ಬಿಟ್ಟು ಇಂಥವೆಲ್ಲ ಬೇಡ. ಅಲ್ಲ ನನ್ನ ಹೆಂಡ್ರು ಸುತ ನನ್ನ ಪರವಾಗಿಲ್ವಾ ಯಪ್ಪ ಭಗವಂತ ನಮ್ಮ ಮೂರು ಸಾವುಕಾರನೇ ನನ್ನ ಪರವಾಗಿರೋದು ಅದನ್ನ ಬಿಟ್ರೆ ನಮ್ಮ ಬೀತಿ ಅಮ್ಮ ಇನ್ಯಾರು ನಾನು ಹೇಳಿದ ಮತ್ಕ ಒಪ್ನವಲ್ರು ಅಯ್ಯೋ ಭಗವಂತ ಅಯ್ಯೋ ಮಾರಾಯ. ಹೌದು ನಮ್ಮ ಊರು ಲಕ್ಷ್ಮಿ ಹೇಳೋಳೆ ಅಂದ್ರೆ ಕರೆನೇ ಇರುತ್ತೆ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸ್ಕೊಡ್ಲೇಬೇಕು ನಾವೆಲ್ಲ ನಮ್ಮ ಲಕ್ಷ್ಮಿ ಪರವಾಗಿ ನಿಂತ್ಕೊಳ್ಳೋದು ನಮ್ಮ ಲಕ್ಷ್ಮಿ ಹೇಳಿದ್ದೆ ಕರೆ ಐತಿ ಯಾಕಂದ್ರೆ ಆಕೆಗೆ 2 ಹೆಣ್ಮಕ್ಳವ ಹೆಣ್ಮಕ್ಳ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅದಕ್ಕೆ ಹೇಳಕತ್ತಾಳ ಈ ಅಮ್ಮಂಗೆ ಇನ್ನೊಂದ್ಕಿತ ಐ ಅನಿಸ್ಬೇಕು ಆಕೆ ಹತ್ರ ಏನೇನೈತಿ ಒಡವೆ ಎಲ್ಲನೂ ಕಿತ್ಕೊಳ್ರಿ ಒಡವೆ ಆಸ್ತಿ ಏನೇನೈತಿ ಎಲ್ಲನೂ ಕೊಡ್ಬೇಕಯ್ಯಮ್ಮ ಒಂದು ಒಡವೆ ಹಾಕಬಾರ್ದು ಬಿಚಾಲಕ್ಕೆ ಅವ್ರ ನಂಗೆ ಬರಬೇಕು ಕೆಲಸ ಮಾಡಬೇಕು ಹೋಗ್ಬೇಕಷ್ಟೇ. ಯಪ್ಪ ಭಗವಂತ ಈ ಊರು ಹುಡುಗಿ ಬಂದು ದೇವತೆ ಥರ ಬಂದ್ಲಪ್ಪ ಇಲ್ಲ ಅಂದಿದ್ರೆ ನನ್ನ ಕತ್ತೆ ಮ್ಯಾಗ ಮೆರವಣಿಗೆ ಮಾಡಿ ಮೊಟ್ಟೆ ನೋಡ್ದು ಆ ಕೂದಲೆಲ್ಲ ಮುಡಿ ಕೊಟ್ಟು ಯಪ್ಪ ಭಗವಂತ ಹಾಕ್ಬೇಕಿತ್ತಪ್ಪ ನನಗೆ. ಎಲ್ಲ ತೀರ್ಮಾನವನ್ನವೇ ಆ ಲಕ್ಷ್ಮಿ ಅಮ್ಮನ ಪರವಾಗಿ ಬಂದೈತಿ ತಪ್ಪು ಒಪ್ಪೆ ಎಲ್ಲ ನಿನಗೆ ಬಿಟ್ಟಿದ್ದು ಕಣ್ರಣ್ಣ ನೀವು ಮಾತಾಡಬೇಕು ಯಾಕಂದ್ರೆ ನೀವು ನನಗಿಂತ ಹಿರಿಯೋರು ನಿಮ್ಗೆ ಗೊತ್ತಿರ್ತಾವೆ ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂತೇಳಿ ಒಟ್ಟು ನೀವು ಮಾಡಿರಿ ಏನು ಮಾಡ್ಬೇಕು ಏನು ಬಿಡ್ಬೇಕು ಹೆಂಗೆ ಮಾಡಬೇಕು ಅಂತೇಳಿ. ನೋಡ್ರಪ್ಪ ಇದು ನಮ್ಮೂರಾಗ ನಡೆದಿರುತ್ತಲ್ಲ ನಿಮ್ಮೂರಾಗ ನಡೆದಿರುತ್ತೋ ಆದ್ರೆ ನಾವು ಜಾಗೃತಿ ಆಗ್ಬೇಕು ಇಂಥ ದೇವರು ದಿಂಡು ಅದು ಇದು ಅನ್ಕೊಂಡು ಆ ದೇವ್ರಿಗೆ ಇದಕ್ಕೆ ಮರದಲ್ಲಿ ಮಾತಾಡ್ತಾರ ಮನುಷ್ಯ ಬ್ಯಾಗ್ ಬಂದು ಮಾತಾಡ್ತಾರ ಇಂಥವೆಲ್ಲ ನಾವು ಬಿಟ್ಬಿಡ್ಬೇಕು ರೊಕ್ಕ ಕೀಳಕ ಮಾಡ್ತಾರ ಅನ್ನೋದು ಕರೆ ಆಗೈತಿ. ಇಂಥವೆಲ್ಲ ಬಿಟ್ಟು ಬೇಸ್ ಭಗವಂತನ ನಂಬ್ರಿ ನಂಬ್ಯಾಡ್ರಿ ಅಂತ ಹೇಳಕ್ಕಿಲ್ಲ ಮ್ಯಾಗನ ತಲೆ ಎತ್ತಿ ಕೈ ಮುಗಿದು ಭಗವಂತ ನೀನೇ ಕಾಪಾಡಪ್ಪ ಶಿವಪ್ಪ ಪಾರ್ವತಮ್ಮ ಅಂತ ಕೈ ಮುಗಿರಿ ಒಳ್ಳೇದು ಮಾಡುತ್ತೆ. ಅದನ್ನ ಬಿಟ್ಟು ಇಂಥವು ಮಾಡಿರೋಳ್ಗೆ ಈ ಅಮ್ಮಂಗೆ ಮಾತ್ರ ಒಟ್ಟ ಸುಮ್ಮನೆ ಬಿಡಬಾರ್ದು. ಈ ಊರಾಗ ಪಕ್ಕದೂರಾಗ ಹೋಗಿ ಮರದ ಮ್ಯಾಗ ಕುತ್ಕೊಂಡು ಎಷ್ಟು ಲಕ್ಷ ಎಷ್ಟು ದುಡ್ಡು ಕಿತ್ತಾಳೆ ಎಲ್ಲನೂ ಊರ ಮಂದಿಯಾಗಿ ಕೊಡ್ಬೇಕಾಕಿ ಕೊಟ್ಟು ಎಲ್ಲಾರ್ಗೂ ಅವ್ರ ಊರವರು ಯಾರ್ಯಾರ ಹತ್ರ ಕಿತ್ತಾಳ ಎಲ್ಲರ ಹತ್ರನೂ ಲೀಸ್ಟ್ ಬರ್ಸ್ಕೊಳ್ರಿ ಎಲ್ಲರ ಹತ್ರನೂ ಕಿತ್ಕೊಳ್ರಿ ರೊಕ್ಕನ ಇದು ಕಿತ್ಕೊಡ್ರಿ ಈಕೆ ಹತ್ರ ಕಿತ್ತು ಎಲ್ಲರಿಗೂ ಕೊಡ್ರಿ ನೋಡ್ರಿ ನಾನು ಮಾತಾಡಲ್ಲೇ ಮರ್ತಾ ಹೋಗ್ತೀನಿ ಎಲ್ಲರ ತಾವು ಕಿತ್ಕೊಳ್ರಿ ಅಂತೀನಿ ಇವಳ ಹತ್ರ ಕಿತ್ತಿ ಎಲ್ಲರ ಹತ್ರಕ್ಕೂ ಕೊಡ್ರಿ ಯಾರ್ಯಾರ ಹತ್ರ ಕಿತ್ತಾಳ ಬುಟ್ಟಾಳ ಪ್ರತಿಯೊಬ್ಬರಿಗೂ ಕೊಟ್ಟು ಈಗಿನ ಮಾತ್ರ ಸುಮ್ಮನೆ ಬಿಡಕ್ಕೆ ಹೋಗ್ಬೇಡ್ರಿ ದೇವಸ್ಥಾನದ ಕಸ ಗುಡಿಸ್ಬೇಕು ಕಸ ಹೊಡಿಬೇಕು ಮತ್ತು ಒರೆಸ್ಬೇಕು ರಂಗೋಲ ಬಿಡ್ಬೇಕು ಬೆಳಗ್ಗೆ ಹೊತ್ತು ಮತ್ತು ಇಡೀ ರೋಡ್ ಕ್ಲೀನ್ ಮಾಡಬೇಕು ಇಡೀ ಧರ್ಮಸಾಗರದ ರೋಡ್ ಏನೇನೈತಿ ಅಷ್ಟು ರೋಡಾಗುವ ಮೋರಿದು ಕಸ ಏನೈತಿ ಎಲ್ಲ ಒಟ್ಟಾಗಿ ಹೊರಾಕ್ಬೇಕೀಗ. ಏನಪ್ಪ ಗೌಡ ನಿನ್ನ ತೀರ್ಮಾನ ಹೆಂಗ ಏನು ಏನು ಮಾಡುಮ ಏನು ಬಿಡುಮ ನೀನು ಹೇಳ್ದಂಗೆ ಮಾಡುಮ ಕತೆ ಮೆರವಣಿಗೆ ಮಾಡಿಸುಮ ಒಟ್ಟೆ ಏನು ಮಾಡುಮ ಹೇಳು ಅವರು ಹೆಂಗಸ್ರನ್ನ ಬೇಕಾದ್ರೆ ಕಳಿಸ್ಬೇಕಾದ್ರೆ ನೀನು ಮಾಡು ಅಂದ್ರೆ ಮಾಡ್ತೀನಿ ಕತೆ ಮೆರವಣಿಗೆ ಮಾಡಿಸುಮಂತ. ಇಲ್ರಿ ಸಾವುಕಾರಣ ನನಗೆ ಇವತ್ತು ಬುದ್ಧಿ ಬಂತು ನೋಡ ಇವತ್ತು ಬುದ್ಧಿ ಬಂತು ಆ ಹೆಣ್ಮಗ ಹೇಳಿದ್ಮ್ಯಾಗ ಬುದ್ಧಿ ಬಂತು ನನ್ನ ತಾಯಿನೂ ಒಂದು ಹೆಣ್ಣು ನನ್ನ ಹೆಂಡ್ರು ಒಂದು ಹೆಣ್ಣು ನಂಗೆ ಹೆಣ್ಮಕ್ಳಾಗದೇ ಇರ್ಬೋದು ಆದ್ರೆ ನಾನು ಒಬ್ಳು ಮಗಳು ಎತ್ತಿ ತೀರೋದಾಗ ನನಗೆ ಎಷ್ಟು ನೋವಾಗಿರುತ್ತೆ ಅಂತ ನನಗೆ ಒಟ್ಟ ಅರ್ಥ ಆಗ್ತೈತಿ. ಆ ಹೆಣ್ಮಗ ನನ್ನ ಕಣ್ಣು ತರ್ಸಾಳ ಹೇಳಿರೋದು ಕೆಲಸಗಳು ಮಾಡಿಸು ಅಂತೇಳಿ ಈಗ ಒಂದಕ್ಕಿಂತ ಕತೆ ಮೆರವಣಿಗೆ ಮಾಡಿಸಿ ಒಂದು ಮೊಟ್ಟೆ ತಗ ದೊಡ್ಡ್ಬಿಟ್ರೆ ಏನು ಬಂದ್ಬಿಡುತ್ತಾ ಎಂಥದ್ದು ಈ ಲವಮಾನ ಆಗುತ್ತೆ ಅಷ್ಟೇ ಅದನ್ನು ಬಿಟ್ರೆ ಇನ್ನೇನು ಬರುತ್ತೆ ಹೇಳ್ರಿ ಆವಾಗ ನಮಗೂ ಅದು ಎಷ್ಟೇ ವರ್ಷ ಹೋದ್ರು ನಾವು ಹಿಂಗೆ ಮಾಡ್ದೋ ಅಂತ ಇರುತ್ತಾ ಒಟ್ಟ ಬೇಡ ಬಿಡೋಣ ಊರು ಹೆಂಗಸ್ರು ಹೇಳ್ತಿರೋದು ಕರೆ ಐತಿ ಯಾಕಂದ್ರೆ ಅವರು ಹೆಣ್ಮಕ್ಳಾಗಿ ಇತ್ಕೊಂಡು ಹೆಣ್ಮಕ್ಳು ಪರವಾಗಿ ನಿಂತಾರ ಅವ್ರೇನು ನಿಂತ್ಕೋಬೇಡ್ರಿ ಅಂತ ಅನ್ನಕ್ಕಿಲ್ಲ ಅವ್ರೇನು ಕೆಲಸ ಏನೋ ಮಾಡಿಸ್ಬೇಡ್ರಿ ಅಂತ ಅನ್ನಕತ್ತಿಲ್ಲಲ್ಲ ಮೋರಿಗೆ ಹೊರಕ್ಸಿ ಎಲ್ಲ ಮಾಡಿಸಿ ಅನ್ನಕತ್ತಾರಲ್ಲ ಅವಳು ಹಿಂದಕ್ಕೊಬ್ಳು ನಿಟ್ಟು ಕೂಲಿಯವ್ರನ್ನ ಈಗ ಹೆಂಗಿದ್ರು ದೇವಸ್ಥಾನದ ಬಾಗಿಲು ತಲತಿದ್ಲಲ್ಲ ಆ ಅಮ್ಮಂಗೆ ಇಷ್ಟು ಅಂತ ಕೊಡ್ತಿದ್ಮಲ್ಲ ರಂಗೋಲಿ ಬಿಡಕ್ಕ ಮರಮ್ಮನ ಗುಡಿಯಕ್ಕ ಈಗ ಇವಳನ್ನ ಕರ್ಕೊಂಡೋಗಿ ಇಳುವಂತ ಅವಳು ಒಟ್ಟ ದೇವಸ್ಥಾನ ಬಾಗಿಲು ತಗೊಳ್ದು ರಂಗೋಲಿ ದಿನ ಒಂದೊಂಥರ ರಂಗೋಲಿ ಬಿಟ್ಟು ಎಲ್ಲ ಕೆಲಸ ಮಾಡಬೇಕು ಇಲ್ಲ ಅಂದರೆ ಈಗೀಗ ಬುನಾದಿ ಬಿಡಿಸ್ಬೇಕು ಆಕಿನ ಸರಿ ಆಕೀಗ ಇವಳು ಏನು ದುಡಿತಿದ್ಲು ಇವಳು ತಿನ್ನಕ್ಕೆ 3 ಟೈಮ್ ಊಟ ಅಷ್ಟೇ 3 ಟೈಮು ಕೊಡಬೇಕಿಲ್ಲ 2 ಟೈಮು ಬೆಳಗ್ಗೆ 10 ರೊಟ್ಟಿ ಸಂಜೆ 10 ರೊಟ್ಟಿ 2 ರೊಟ್ಟಿ ಇಡಬೇಕು ಒಟ್ಟ ಅವಳು ಮನೆಯಾಗ ಅಡುಗೆ ಮಾಡಬಾರ್ದು ಅಷ್ಟೇ ಯಾರಿಗೂ ಬೂರಕ್ಕೆ ಸಾಮಾನು ಕೊಡಬಾರ್ದು ಒಟ್ಟ ಹಿಂಗೆ ಈ ಅನ್ಸಿ ಮಾಡುವಂತ ಬಿಡು. ನಮ್ಮ ಲಕ್ಷ್ಮಿ ಅತ್ತೆಗೆ ಜೈ ನಮ್ಮ ಲಕ್ಷ್ಮಿ ಅತ್ತೆಗೆ ಜೈ ನಮ್ಮ ಲಕ್ಷ್ಮಿ ಅತ್ತೆ ನ್ಯಾಯ ತೀರ್ಮಾನ ಕೊಟ್ಲು ಜೈ ಇಡೀ ಊರ ಮೆಚ್ಚುವಂಗೆ ಕೊಡ್ತಾಳೆ ಅದಕ್ಕೆ ನಮ್ಮ ಲಕ್ಷ್ಮಿ ಅತ್ತೆ ಅಂದರೆ ಊರಾಗ ಭಾಳ ಇಷ್ಟ ಯಾವ ಊರ್ದಾಗಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ನಮ್ಮ ಲಕ್ಷ್ಮಿ ಅತ್ತೆನೇ ಬರೋದು ಲಕ್ಷ್ಮಿ ಅತ್ತೆಗೆ ಜೈ. ನೋಡಿದ್ರಲ್ಲ ವೀಕ್ಷಕರೇ ನಾನು ಇಷ್ಟು ಕಟ್ಕಾಯ್ತೀನಿ ಅಂತ ಅನ್ಕೊಂಡೈತಿಲ್ಲ ಆ ಹೆಣ್ಮಗ ಹೇಳೋದ್ರಲ್ಲೂ ಅರ್ಥ ಐತಿ ಮೊಟ್ಟೆ ತಗೊಂಡು ಹೊಡೆದ್ಬಿಟ್ರೆ ಒಂದು 5 ನಿಮಿಷ ಹೊಡೆದ್ವಿ ಅನ್ನೋದು ಅಷ್ಟೇ ಅದು ಬಿಟ್ರೆ ಇನ್ನೇನು ಸಿಗುತ್ತೆ ಹೇಳ್ರಿ ನಮ್ಗೆ ನೋವು ಇನ್ನೂ ಅನುಭವಿಸ್ತಾನೆ ಇರ್ತೀವಿ ಆ ಪಾಪ ಎಲ್ಲ ನಮಗೆ ಸುತ್ಕೊಂತವ ಅದಕ್ಕೆ ಆ ಲಕ್ಷ್ಮಿ ಹೆಣ್ಮಗ ಹೇಳಿದ ಕರೆನೇ ಐತಿ ಅವಳ ಕೈಯಾಗ ಮೋರಿ ಪಾರಿ ಎಲ್ಲ ಕ್ಲೀನ್ ಮಾಡಿಸಿ ಅವಳು ನೈ ಅನ್ಸುಮ ಅವಳು ಎಷ್ಟು ಜನಗಳಿಗೆ ಐ ಅನ್ಸೋಳೆ ಅದನ್ನ ಊರು ಮಂದಿ ಮುಂದೆ ಐ ಅನ್ಸ್ಬೇಕು ಅದನ್ನು ಬಿಟ್ಟು ಮೊಟ್ಟೆ ಹೊಡೆದು ಕತೆ ಮೆರವಣಿಗೆ ಮಾಡಿಸ್ಬಿಟ್ರೆ ಏನು ಬರುತ್ತೆ ಹೇಳ್ರಿ ನನಗೂ ಇವಾಗ ಅರ್ಥ ಆಗ್ತೈತೆ ನೋಡ್ರಿ. ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್.